ಬೆಂಗಳೂರಿನಲ್ಲಿ 15,000 ಕಿಲೋಮೀಟರ್ ರಸ್ತೆ ಇದೆ. ಆದ್ರೆ ಈಗ ಮೊದಲ ಹಂತ ಅನ್ನೋ ರೀತಿ 2,000 ಕಿಲೋಮೀಟರ್ ಮಾತ್ರ ಫುಟ್ಪಾತ್ ಮೇಲೆ ಹಾಕಿರೋ ಅಂಗಡಿಗಳನ್ನ ತೆರವು ಮಾಡಲಾಗಿದೆ. ಹಾಗಿದ್ರೆ ಮೊದಲ ಹಂತದ ಆಪರೇಷನ್ ಫುಟ್ಪಾತ್ ಹೇಗಿತ್ತು, ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಯಿತು, ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಅಂಗಡಿಗಳವರು ಒತ್ತುವರಿ ಮಾಡಿದ್ರೆ ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ. ಜನಗಳ ಬೇಡಿಕೆ, ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಅನುಷ್ಠಾನ ಮಾಡುವಂತ ಕೆಲಸ ಸರ್ಕಾರ ಮಾಡಿದೆ. ಬೆಂಗಳೂರಲ್ಲಿ ಪಾದಚಾರಿ ಮಾರ್ಗ ಅಂದ್ರೆ ಅದು ವ್ಯಾಪಾರಕ್ಕಿರೋ ಜಾಗ ಎನ್ನುವಂತಾಗಿದೆ. ಫುಟ್ಪಾತ್ ನಲ್ಲಿ ಓಡಾಡೋರಿಗೆ ಇಲ್ಲಿ ನಿತ್ಯ ನರಕ. ಒಂದಿಂಚು ಜಾಗ ಇಲ್ಲದಂತೆ ವ್ಯಾಪಾರಿಗಳು ಫುಟ್ಪಾತ್ ನ ಅತಿಕ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಈ ದೊಡ್ಡ ಸಮಸ್ಯೆಗೆ ರಾಜ್ಯ ಸರ್ಕಾರ ಹಾಗೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪರಿಹಾರ ಕಂಡುಕೊಂಡಿದೆ. ಹಂತ ಹಂತವಾಗಿ ಪಾದಚಾರಿ ಮಾರ್ಗವನ್ನ ಯಾರು ಅತಿಕ್ರಮಿಸಿಕೊಂಡಿದ್ದಾರೋ ಆ ಅಂಗಡಿಗಳನ್ನ ತೆರವು ಮಾಡಲು ಮೊದಲ ಹೆಜ್ಜೆ ಇಟ್ಟಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಫುಟ್ಪಾತ್ ಒತ್ತುವರಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಕಳೆದ ತಿಂಗಳು 24ನೇ ತಾರೀಕು ಅಧಿಕಾರಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ರು. ಫುಟ್ಪಾತ್ ಸಾರ್ವಜನಿಕರಿಗೆ ಇರುವಂತಹ ಮೂಲಭೂತ ಹಕ್ಕು, ಇದನ್ನ ಯಾರು ಕಬಳಿಸಬಾರದು ಅನ್ನೋ ಮಾತನ್ನ ಸಭೆಯಲ್ಲಿ ಗಟ್ಟಿಯಾಗಿ ಹೇಳಿದ್ರು. ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲೇಖಿಸ್ತಾ ಯಾವ್ಯಾವ ಹಂತದಲ್ಲಿ ಹೇಗೆ ತೆರವು ಕಾರ್ಯಾಚರಣೆ ಮಾಡಬೇಕು ಅಂತ ವಿವರಿಸಿದ್ರು. ಏನದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಂಗಳೂರಲ್ಲಿ 15 ಕಿಲೋಮೀಟರ್ ಉದ್ದ ರಸ್ತೆಗಳಿವೆ. ಈ ಪೈಕಿ ಸದ್ಯ 15% ಅಂದ್ರೆ ಕೇವಲ 2,000 ಕಿಲೋಮೀಟರ್ ಫುಟ್ಪಾತ್ ಅನ್ನ ಮಾತ್ರ ತೆರವು ಮಾಡೋದಕ್ಕೆ ಆಯ್ಕೆ ಮಾಡಲಾಗಿದೆ. ಇನ್ನು ಗಲ್ಲಿಗಳಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆಸಲ್ಲ. ಪ್ರಮುಖ ರಸ್ತೆಗಳು, ಹೆದ್ದಾರಿಗಳಲ್ಲಿ ಮಾತ್ರ ತೆರವು ನಡೆಯಲಿದೆ. ಬೀದಿ ಬದಿ ವ್ಯಾಪಾರಿಗಳು ಆತಂಕ ಪಡೋ ಅಗತ್ಯ ಇಲ್ಲ. ಫುಟ್ಪಾತ್ಗಳ ಒತ್ತುವರಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು. ಕೆಲ ಪ್ರಮುಖ ರಸ್ತೆಗಳಲ್ಲಿ ಫುಡ್ ಸ್ಟ್ರೀಟ್, ಬೀದಿ ಬದಿ ವ್ಯಾಪಾರದಿಂದ ಜನರ ಓಡಾಟ, ವಾಹನಗಳ ಸಂಚಾರಕ್ಕೂ ಅಡ್ಡಿಯಾಗ್ತಾ ಇದೆ. ಫುಟ್ಪಾತ್ಗಳಲ್ಲಿ ಜನ ಓಡಾಟಕ್ಕೂ ಜಾಗ ಇಲ್ಲದಂತಾಗಿದೆ. ಈ ನಿಟ್ಟಿನಲ್ಲಿ ಒತ್ತುವರಿ ತೆರವು ಕಾರ್ಯಕ್ಕೆ ಸಚಿವರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಫುಟ್ಪಾತ್ ಅಲ್ಲಿ ನಡೆಯೋದಕ್ಕೆ ಜಾಗ ಇಲ್ಲ. ರೋಡ್ ಮೇಲೆ ಬಂದು ಗಾಡಿ ಯಾವುದೋ ಹಿಟ್ಟು ಆಗ್ತಾ ಇದೆ, ಸಾಯ್ತಾ ಇದ್ದಾರೆ. 300 ಜನ ಸಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇದು ನ್ಯಾಯನಾ ಸ್ವಾಮಿ? ಅಂಗಡಿಯವರು ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ರೆ ನಾನು ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಲಂಟಿಯರ್ ಆಗಿ ನೀವು ತಕ್ಕೊಳ್ಳಿ. ನಾವು ಯಾರು ಬಂದು ನಿಮ್ಮದ ಅಂಗಡಿ ನೀವು ಮುಂದಕ್ಕೆ ಕಟ್ಕೊಂಡು ಬಂದಿರೋದನ್ನ ಎತ್ತಿ ಕಿತ್ತಾಕಬೇಕು ಮಾಡಬೇಕು ಅಂತಿಲ್ಲ. ದಯವಿಟ್ಟು ನೀವು ತಕ್ಕೊಳ್ಳಿ. ಈಗಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ವಾಲಂಟಿಯರ್ ಆಗಿ ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ರೆ ದಯವಿಟ್ಟು ನೀವು ತೆಗೆದುಕೊಳ್ಳಿ. ಬಲವಂತವಾಗಿ ಅದನ್ನ ತೆರವು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್. ಸರ್ಕಾರ ಯಾಕೆ ಬಂದು ಬಲವಂತವಾಗಿ ಮಾಡಬೇಕು? ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ದೀರಾ, ಸಾರ್ವಜನಿಕರ ಜಾಗ, ನಿಮ್ಮ ಸ್ವಂತ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡ್ಕೊಳ್ಳಿ. ಸಾರ್ವಜನಿಕರ ಜಾಗವನ್ನು ಯಾಕೆ ಒತ್ತುವರಿ ಮಾಡ್ತೀರಾ? ಸಾರ್ವಜನಿಕರಿಗೆ ಬಿಡಿ, ಅದು ಸಾರ್ವಜನಿಕರ ಆಸ್ತಿ ಅದು. ಹೀಗೆ ಹೇಳಿದ್ದ ಕೃಷ್ಣ ಬೈರೇಗೌಡ್ರೆ ವ್ಯಾಪಾರಿಗಳಿಗೆ ಗಡುವು ಕೊಟ್ಟಿದ್ರು. ಜುಲೈ 1ರೊಳಗೆ ಅಂಗಡಿ ತೆರವು ಮಾಡಿ ಅಂತ ಮನವಿ ಮಾಡಿದ್ರು. ಹೀಗಾಗಿ ಯಾರ್ಯಾರು ರಸ್ತೆ ಬಿಟ್ಟಿಲ್ವೋ ಆ ಅಂಗಡಿಗಳನ್ನ ಇವತ್ತಿಂದ ತೆರವು ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಇವತ್ತು ಜೆಸಿಬಿ ಸಮೇತ ಕಾರ್ಯಾಚರಣೆಯ ಅಖಾಡಕ್ಕಿಳಿದಿದ್ರು. ಜಯನಗರದ ಅಶೋಕ ಪಿಲ್ಲರ್ ಬಳಿ ಬೋರ್ಡಿಂಗ್, ಕುರ್ಚಿ, ಚೇರ್ ತೆರವುಗೊಳಿಸಿದ್ರು. ಐತಾಳ್ ಬೆಂಗಳೂರು ಕೆಫೆ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ ಸಿಬ್ಬಂದಿ ಫುಟ್ಪಾತ್ ಮೇಲಿದ್ದ ಕಬ್ಬಿಣದ ರೆಕ್ ಧ್ವಂಸ ಮಾಡಿದ್ರು. ಇಂದ್ರಾನಗರದ 100 ಫೀಟ್ ರಸ್ತೆಯಲ್ಲಿ ಭರ್ಜರಿ ತೆರವು ಕಾರ್ಯಾಚರಣೆ ನಡೆಯಿತು. ಅಂಗಡಿ, ಹೋಟೆಲ್, ಮನೆಗಳ ಮುಂದಿದ್ದ ವಸ್ತುಗಳ ತೆರವು ಮಾಡಲಾಯಿತು.
ಈ ವೇಳೆ ಸ್ಥಳೀಯರು ತಮಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಬಂದ್ರು ಒಂದ್ ಸೆಕೆಂಡ್ ಅಂಗಡಿ ಎತ್ತಿ ತುಂಬಾ ನಮ್ದು ಮಾರಿದ ಕಾಸು ಗೀಸು ಎಲ್ಲ ಬಿದ್ದೈತೆ, ಎಲ್ಲ ಎತ್ತಾಚೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟು ಹೊರಟೋದ್ರು. ಆಚೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಮುಂಭಾಗದ ಅಂಗಡಿ, ಹೋಟೆಲ್ಗಳ ತೆರವು ಕಾರ್ಯಾಚರಣೆ ನಡೆಯಿತು. ಈ ವೇಳೆ ವ್ಯಾಪಾರಿಗಳು ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದಿದ್ರು. ಜೆಸಿಬಿ ಹಾಳಾಗಿದ್ದಕ್ಕೆ ಕಾರ್ಯಾಚರಣೆ ನಾಳೆಗೆ ಮುಂದೂಡಲಾಯಿತು. ಮೆಜೆಸ್ಟಿಕ್ ಬಳಿ ಮಾತನಾಡಿದ ನವಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ, ತಮಗೆ ನೋಟಿಸ್ ಕೊಟ್ಟೇ ಇಲ್ಲ ಅಂದ್ರು. ಕೃಷ್ಣ ಬೈರೇಗೌಡರು ಸಾಹೇಬರು ಬರೀ ಪೇಪರ್ ನ್ಯೂಸಲ್ಲಿ ಕೊಟ್ಟಿದ್ದಾರೆ, ನಮ್ಗೆ ಯಾವುದೇ ಒಂದು ಮುಖಾಂತರ ಯಾವುದು ಕೊಡಲಿಲ್ಲ. ಇದಕ್ಕೆ ಮುಂಚೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಉಸ್ತುವಾರಿ ಆಗಿದ್ರು, ಅವ್ರಿಗೆ ಏನೂ ತೊಂದರೆ ಕೊಡಲಿಲ್ಲ. ಇವರು ಬಂದಿದ್ದರಿಂದ ಬಂದು ಒಂದು ವಾರನೂ ಆಗಿಲ್ಲ, 15 ದಿವಸನೂ ಆಗಿಲ್ಲ. ಫುಟ್ಪಾತ್ ತೆರವು ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಹೇಳ್ತಿದ್ದಾರೆ. ಯಾರಿಗೂ ನಮಗೆ ಮಾಹಿತಿ ಇಲ್ಲದಿರೋ ಏಕಾಏಕಿ ಜೆಸಿಬಿ ಬಂದು ಇವತ್ತು ಇಳಿಸೋ ಅವ್ರು ಮಾಡ್ತಿದ್ದಾರೆ. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಬೆಂಗಳೂರು ಪಶ್ಚಿಮ ಪಾಲಿಕೆ ಅಧಿಕಾರಿಗಳು ಆಪರೇಷನ್ ನಡೆಸಿದ್ರು. ಜಿಬಿಎ ಕಾರ್ಯಾಚರಣೆ ಬಗ್ಗೆ ತಿಳಿದು ಕೆಲವರಿಂದ ಸ್ವಯಂ ಪ್ರೇರಿತ ತೆರವು ಮಾಡಿದ್ರು. ಇದೇ ಜಾಗದಲ್ಲಿ ತೆರವು ಕಾರ್ಯಾಚರಣೆಯಿಂದ ನಂದಿನಿ ಪಾರ್ಲರ್ ಬಿಟ್ಟಿದ್ದು ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣ ಆಯಿತು. ಏನಿಲ್ಲ ಸರ್, ಫುಟ್ಪಾತ್ ಇಲ್ದೇನೆ ಯಾರು ಜೀವನ ಮಾಡಕ್ಕಾಗಲ್ಲ. ಫುಟ್ಪಾತ್ ಇಂದಾನೆ ನಾವು 30 ಅಧಿಕಾರಿ ತಗೋತಾರೆ, ಎಲ್ಲ ಅಂಗಡಿಲಿ ತಗೊಳ್ಳೋರೇ ಇದಾರ. ಇನ್ನು ಯಲಹಂಕ ವಿಭಾಗದ ಸಂದೀಪ್ ಉನ್ನಿಕೃಷ್ಣ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಒಟ್ಟಾರೆ ಜಿಬಿಎ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಇವತ್ತು ಮೊದಲ ದಿನದ ಕಾರ್ಯ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.